ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತಹ ಬ್ರೈಡಲ್ ಕ್ರೋಶೆಟ್ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. 2 ಸ್ಟೆಪ್ಪಲ್ಲಿ ಹಾಕ್ಬೋದು. ಇದಕ್ಕೆ ಮೊದಲಿಗೆ 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಹಾಗೆ 10 ಅಥವಾ 11 ನಂಬರ್ ಕ್ರೋಶಾ ನೀಡಲ್ನ ತಗೊಂಡು ಸ್ಟಾರ್ಟಿಂಗ್ ಬಟ್ಟೆಗೆ 1 ರಿಂದ 2 ಸಲ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಹಾಕಿ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅಲ್ಲಿ 2 ಕುಚ್ಚು ಒಂದು ಆರ್ಚ್ ಬರೋ ರೀತಿ ಮಾಡ್ಕೊಳ್ತೇನೆ. ಹಾಗಾಗಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 4 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಒಂದು ಕುಚ್ಚು ಸಾಕು ಅಂತ ಇದ್ದಲ್ಲಿ ಒಂದೇ ಸಲ 4 ಚೈನ್ ಮಾಡಿಕೊಂಡು ನಡೆಯುತ್ತೆ. ಈಗ 2 ಟೈಮ್ಸ್ 4 ಚೈನ್ ಆಗಿ ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟ್ ಬಟ್ಟೆಗೆ ಲಾಕು, 4 ಚೈನು, ಅದಾದ ನಂತರ ಲಾಕು, 4 ಚೈನ್, ಅದಾದಮೇಲೆ 3 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಪಕ್ಕ. ಅದಾದಮೇಲೆ 3 ಚೈನ್ ಮಾಡ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 3 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ ಒಂಚೂರು ದಾರನ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ಒಳಗೆ ರೌಂಡ್ ಬೀಡ್ನ ಇಟ್ಟು ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬೀಡ್ನ ಇನ್ಸರ್ಟ್ ಮಾಡಬೇಕು. ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಬೇಸ್ ಲೈನು ನೀಟಾಗಿ ಹಾಕೊಂಡಷ್ಟು ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಲೂಸು ಇಲ್ಲ ಟೈಟು ಇಲ್ದಂಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಅದಾದಮೇಲೆ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ಬಟ್ಟೆನ ಉಲ್ಟಾ ತಿರುಗಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ರಿಂಗ್ ಒಳಗೆ ನೀಡಲ್ ಹಾಕಿ ದಾರನ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡಬೇಕು, ಮತ್ತೆ 2 ದಾರ ಒಂದು, ಇನ್ನು ಮಿಕ್ಕಿದ 2 ದಾರ ಒಂದು ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ಟ್ರಿಪಲ್ ಕ್ರೋಶಾ ಮಾಡ್ಕೊಳ್ತೇನೆ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಂಡು ರಿಂಗ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡಬೇಕು. ಅದಾದಮೇಲೆ ಮಿಕ್ಕಿದ 2 ದಾರ ಒಂದು ಮಾಡಬೇಕು. ಲಾಸ್ಟಲ್ಲಿ 2 ದಾರ ಒಂದು ಮಾಡ್ಕೊಳ್ಬೇಕು. ಇದರ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಆದಷ್ಟು ಒಂದೇ ಲೆಂತಲ್ಲಿ ಬರೋ ರೀತಿ ಟ್ರೈ ಮಾಡಿ ಹಾಕೋದಕ್ಕೆ. ಈ ರೀತಿಯಾಗಿ ನಾನು 14 ಟ್ರಿಪಲ್ ಕ್ರೋಶಾಗಳನ್ನ ಈ ಗ್ಯಾಪಲ್ಲಿ ಫಿಲ್ ಮಾಡ್ಕೊಳ್ಬೇಕು. 14 ಟ್ರಿಪಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಳ್ಬೇಕು. ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದು ಮಾಡಬೇಕು, ಮಿಕ್ಕಿದ 2 ದಾರ ಒಂದು ಮಾಡ್ಕೊಳ್ಬೇಕು. ಅದಾದ್ಮೇಲೆ ಲಾಸ್ಟಲ್ಲಿ 2 ದಾರ ಒಂದು ಮಾಡ್ಕೊಳ್ಬೇಕು. ಸ್ವಲ್ಪ ಜರುಗಿಸಿ 14 ಟ್ರಿಪಲ್ ಕ್ರೋಶಾಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಲಾಕ್ ಇರುತ್ತಲ್ಲ, 3 ಚೈನ್ ಆದ್ಮೇಲೆ ಲಾಕ್, ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 3 ಚೈನ್ ಹಾಕೋದು. 3 ಚೈನ್ ಹಾಕಿ ಫಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶಾ ಅಂತ ಕರಿತೀವಿ. 2 ದಾರ ಒಂದು ಮಾಡ್ಕೊಳ್ಬೇಕು. ಅದಾದ್ಮೇಲೆ ಬಟ್ಟೆನ ಉಲ್ಟಾ ತಿರ್ಗಿಸ್ಕೊಳ್ಬೇಕು ನೋಡಿ. ಅಂದ್ರೆ ಸೀದಾ ಇಟ್ಕೊಂಡು ದಾರನ ಮೇಲೆ ಕೇಳ್ಕೊಂಡು ಒಂದು ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಇದು ಸ್ಮಾಲು ಅಲ್ಲ, ತೀರಾ ದೊಡ್ಡದು ಅಲ್ಲ, ಮೀಡಿಯಂ ಸೈಜ್ ಬೀಡು. ಸೊ ಈ ರೀತಿಯಾಗಿ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾವು ಒಂದೇ ಸಲ ನೀಡಲಲ್ಲಿ 3 ರಿಂದ 4 ಬೀಡ್ ತಗೊಂಡ್ರೆ ಯಾವಾಗಲೂ ಹೇಳೋ ರೀತಿ ಬೇಗ ಕೆಲಸ ಆಗುತ್ತೆ. ಸೊ ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ಫಸ್ಟ್ ಹೋಲ್ ಕಾಣಿಸುತ್ತಲ್ಲ ಟ್ರಿಪಲ್ ಕ್ರೋಶಾ ಮೇಲೆ, ಅಲ್ಲಿಗೆ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ಡಬಲ್ ಕ್ರೋಶಾ. ನೀಡಲ್ನ ಹಾಕಿ ದಾರನ ತರಬೇಕು. 2 ದಾರ ಒಂದು ಮಾಡಿದ್ವಿ, ಮಿಕ್ಕಿದ 2 ದಾರ ಒಂದು ಮಾಡಬೇಕು. ಈಗ ಮತ್ತೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಳ್ಬೇಕು. ಇಟ್ಕೊಂಡು 3rd ಹೋಲ್ ಏನಿರುತ್ತೆ ಅಲ್ಲಿಗೆ ನೀಡಲ್ ಹಾಕಬೇಕು. ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋದು. ಅದಾದ್ಮೇಲೆ ಇನ್ನು ಉಳಿದಂತಹ 2 ದಾರನ ಒಂದು ಮಾಡ್ಕೊಳ್ಳೋದು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡೋದು, ಮಿಕ್ಕಿದ 2 ದಾರ ಒಂದು ಮಾಡೋದು. ಅಂದ್ರೆ ನಾವಿಲ್ಲಿ ಡಬಲ್ ಕ್ರೋಶಾನ ಮಾಡ್ಕೊಳ್ತಿದ್ದೀವಿ. ಸ್ಟಾರ್ಟಿಂಗ್ ಅಲ್ಲಿ ಬೀಡ್ ಹಾಕೊಳ್ಬೇಕು.
2 ಡಬಲ್ ಕ್ರೋಶೆ ಆಗ್ಬೇಕು. ಅದಾದ್ಮೇಲೆ ಒಂದು ಬೀಡು, 2 ಡಬಲ್ ಕ್ರೋಶೆ. ಈ ರೀತಿಯಾಗಿ ಪ್ರತಿಯೊಂದು ಟ್ರಿಪಲ್ ಕ್ರೋಶೆ ಹೋಲ್ ಕಾಣಿಸುತ್ತಲ್ಲ ಅಲ್ಲಿಗೆ ಒಂದೊಂದು ಡಬಲ್ ಕ್ರೋಶೆ ಮಾಡ್ಬೇಕು. 2 ಡಬಲ್ ಕ್ರೋಶೆ ಆದ್ಮೇಲೆ ಒಂದು ಬೀಡ್ ಇನ್ಸರ್ಟ್ ಮಾಡ್ಕೊಳ್ಬೇಕು. ಅಷ್ಟೇ, ಕನ್ಫ್ಯೂಷನ್ ಆಗಲ್ಲ. ಫಸ್ಟ್ ಬೀಡ್ ಇನ್ಸರ್ಟ್ ಮಾಡ್ಬೇಕು, 2 ಡಬಲ್ ಕ್ರೋಶೆ, ಒಂದು ಬೀಡು, 2 ಡಬಲ್ ಕ್ರೋಶೆ. ಪ್ರತಿಯೊಂದು ಹೋಲಲ್ಲಿ ಕೂಡ ಟ್ರಿಪಲ್ ಕ್ರೋಶೆ ಹೋಲಲ್ಲಿ ಒಂದೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ 14 ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿದೀವಲ್ಲ, ಹಾಗಾಗಿ ಇಲ್ಲಿ 14 ಡಬಲ್ ಕ್ರೋಶೆ ಬರುತ್ತೆ. ಟೋಟಲ್ ಆಗಿ 7 ಬೀಡ್ ಬರುತ್ತೆ. ಸೊ ಏನ್ ಕನ್ಫ್ಯೂಸ್ ಆಗ್ತಿಲ್ಲ ಅನ್ಕೊಳ್ತೀನಿ, ಹೇಳ್ತಿರೋದು ಅರ್ಥ ಆಗ್ತಿದೆ ಅನ್ಕೊಳ್ತಿದೀನಿ. ಸೊ ಈ ರೀತಿಯಾಗಿ 7 ಬೀಡ್ ಬರುತ್ತೆ ನೋಡಿ, 7 ಬೀಡ್ ಬರುತ್ತೆ. 14 ಡಬಲ್ ಕ್ರೋಶೆ ಬರುತ್ತೆ. ಈಗ ಲಾಸ್ಟ್ ಅಲ್ಲಿ ನೋಡಿ ಬೀಡ್ ಆದ್ಮೇಲೆ 2 ಡಬಲ್ ಕ್ರೋಶೆ ಬಂದಿದೆ. ಈಗ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು, ಇನ್ನೊಂದ್ಸಲ ಲಾಕ್, 3 ಟೈಮ್ಸ್ ಟೋಟಲ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಈಗ ಮತ್ತೆ 4 ಚೈನ್, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್, ಮತ್ತೆ 4 ಚೈನ್ ಮಾಡ್ಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ 2 ಟೈಮ್ಸ್ 4 ಚೈನ್ ಆದ್ಮೇಲೆ 3 ಸಲ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಕುಚ್ಚು ಆ ಕಡೆ ಈ ಕಡೆ 3 ಸಲ ಮಾಡ್ಕೊಳ್ಬೇಕು. ಇದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಸೊ 3 ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ 3 ಚೈನ್, ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ಅಲ್ಲಿಗೆ ಬಟ್ಟೆಗೆ ಲಾಕ್. ಈಗ ಮತ್ತೆ ದಾರಾನ ಮೇಲೆ ಕೇಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡೋದು ನೋಡಿ. ಆರ್ಚ್ ಈ ರೀತಿಯಾಗಿ ಕಾಣಿಸುತ್ತೆ. ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಆರ್ಚ್ ಅಂದ್ರೆ ಬ್ರಾಡ್ ಆಗಿ ಬರುತ್ತೆ, ನೀಟಾಗಿ ಕಾಣಿಸುತ್ತೆ. ಡಿಸೈನ್ ಸ್ವಲ್ಪ ಅಗಲವಾಗಿ ಬರೋದ್ರಿಂದ ನಿಮ್ಗೆ ಬೇಗನೂ ಕೂಡ ಫಿನಿಶ್ ಆಗುತ್ತೆ ಸ್ಯಾರಿ. ನೋಡಿ 2 ಟೈಮ್ಸ್ 3 ಚೈನ್ ಆದ್ಮೇಲೆ ದಾರಾನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ರಿಂಗ್ ಬೀಡ್ ಒಳಗೆ ರೌಂಡ್ ಬೀಡ್ ಇಟ್ಟು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಲಾಕ್ ಮಾಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 3 ಚೈನ್ ಹಾಕೋಬೇಕು. ಒಂದ್ಸಲ 3 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಈಗ ಬಟ್ಟೆನ ಉಲ್ಟಾ ತಿರುಗಿಸ್ಕೊಳ್ಬೇಕು. ತಿರುಗಿಸಿಟ್ಕೊಂಡು ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಟ್ರಿಪಲ್ ಕ್ರೋಶೆ ಮಾಡ್ಬೇಕಾಗತ್ತೆ. ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು, ಇನ್ನೆರಡು ದಾರ ಒಂದು, ಇನ್ನೊಂದ್ 2 ದಾರ ಒಂದು ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ 14 ಟ್ರಿಪಲ್ ಕ್ರೋಶೆಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ ರಿಂಗ್ ಒಳಗೆ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಳೋದು. ನೀಡಲಲ್ಲಿ ನೀರಲ್ಲಿ ಹಾಕಿ ರಿಂಗ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಬೇಕು. ಇಲ್ಲಿ 14 ಟ್ರಿಪಲ್ ಕ್ರೋಶೆ ಆದ್ಮೇಲೆ ನೆಕ್ಸ್ಟ್ 3 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದ್ ಮಾಡ್ಕೋಬೇಕು. ಈಗ ಮತ್ತೆ 3 ಚೈನ್, ಫಸ್ಟ್ ಲಾಕ್ ಕಾಣಿಸುತ್ತಲ್ಲ ಅಲ್ಲಿಗೆ ಲಾಕ್, ಫಸ್ಟ್ ಲಾಕ್ ಏನಿದೆ ಅದಕ್ಕೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಬಟ್ಟೆನ ಸೀದಾ ಇಟ್ಕೊಳ್ಬೇಕು. ಸೊ ನೋಡಿ ಈ ರೀತಿಯಾಗಿ ಸೀದಾ ಮಾಡ್ಕೊಂಡು ಈಗ ದಾರನ ಮೇಲೆ ಕೇಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡ್ಬೇಕು. ದಾರನ ಮೇಲೆ ಕೇಳ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡೋದು. ಮೀಡಿಯಂ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಫಸ್ಟ್ ಹೋಲ್ ಏನ್ ಕಾಣಿಸುತ್ತಲ್ಲ, ಫಸ್ಟ್ ಹೋಲು ಟ್ರಿಪಲ್ ಕ್ರೋಶೆ ಹೋಲು, ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡೋದು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಸೆಕೆಂಡ್ ಹೋಲ್ ಅಲ್ಲಿ ಡಬಲ್ ಕ್ರೋಶೆ ಮಾಡೋದು. ಎರಡಕ್ಕೊಂದು ಮಾಡ್ಬೇಕು, ಎರಡಕ್ಕೊಂದು ಮಾಡ್ಬೇಕು. ಈಗ ಮತ್ತೆ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ಬೀಡ್ನ ಇನ್ಸರ್ಟ್ ಮಾಡೋದು. ಸೂಜಿ ಮೇಲೆ ದಾರ ಸುತ್ಕೊಂಡು ಥರ್ಡ್ ಹೋಲ್ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದು. ಎರಡಕ್ಕೊಂದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 4th ಹೋಲ್ ಅಲ್ಲಿ ಡಬಲ್ ಕ್ರೋಶೆ, ಮತ್ತೆ ಒಂದು ಬೀಡ್ ಇನ್ಸರ್ಟ್ ಮಾಡೋದು. 5th ಹೋಲ್ ಅಲ್ಲಿ ಒಂದು ಡಬಲ್ ಕ್ರೋಶೆ,
ಮತ್ತು 6th ಹೋಲಲ್ಲಿ ಒಂದು ಡಬಲ್ ಕ್ರೋಶೆ. ಈ ರೀತಿ 2 ಡಬಲ್ ಕ್ರೋಶೆ, ಒಂದು ಬೀಡು, 2 ಡಬಲ್ ಕ್ರೋಶೆ, ಒಂದು ಬೀಡ್. ಈ ರೀತಿಯಾಗಿ ಪೂರ್ತಿಯಾಗಿ ಆರ್ಚ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಲಾಸ್ಟ್ ಅಲ್ಲಿ 7ನೇ ಬೀಡ್ನ ನಾನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ. ಬೀಡ್ ಇನ್ಸರ್ಟ್ ಮಾಡೋದು, ಸುಜಿ ಮೇಲೆ ದಾರ ಸುತ್ಕೊಂಡು ಲಾಸ್ಟ್ ಅಲ್ಲಿ 2 ಹೋಲ್ ಏನ್ ಕಾಣಿಸುತ್ತೆ ಅಲ್ಲಿ ಹಿಂದೆಲ್ಲಿ ಹಾಕಿ ದಾರನ ತಗೊಂಡ್ ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಲಾಸ್ಟ್ ನೋಡಿ, ಲಾಸ್ಟ್ ಕಂಬ ಮಾಡ್ತಾ ಇದೀನಿ. ನೀವು ಲಾಸ್ಟ್ ಹೋಲ್ ಅಲ್ಲಿ ಕೂಡ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಬಟ್ಟೆಗೆ ನಾವಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಕೂಡ ನೀವು ಲಾಸ್ಟ್ ಡಬಲ್ ಕ್ರೋಶನ ಕೂಡ ಮಾಡ್ಕೋಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ಲಾಕ್ ಮೇಲೆ ಮಾಡ್ಕೊಳ್ತಾ ಇದೀನಿ. ಈ ರೀತಿಯಾಗಿ ಬರುತ್ತೆ. 7 ಬೀಡ್ಸ್ ಇರುತ್ತೆ. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಕಾಣಿಸುತ್ತೆ. ಅಂದ್ರೆ ಇದು ಫಸ್ಟ್ ಸ್ಟೆಪ್. ಸೊ ಇನ್ನೊಂದು ಸ್ಟೆಪ್ ಇದೆ, ಸೆಕೆಂಡ್ ಸ್ಟೆಪ್. 2 ಸ್ಟೆಪ್ ಅಲ್ಲಿ ತುಂಬಾ ಗ್ರ್ಯಾಂಡ್ ಆದಂತ ಬ್ರೈಡಲ್ ಡಿಸೈನ್ ಬರುತ್ತೆ. ತುಂಬಾ ಈಸಿ, ಬೇಗನೂ ಆಗೋಗ್ಬಿಡುತ್ತೆ. ಕಡಿಮೆ ಸಮಯದಲ್ಲಿ ಮಾಡಬೇಕು, ಬ್ರೈಡಲ್ ಡಿಸೈನ್ ಬೇಕು ಅಂತ ಇದ್ದಲ್ಲಿ ಈ ಡಿಸೈನ್ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ನೋಡಿ, ನಾನು ಆರ್ಚ್ ಆದ್ಮೇಲೆ 3 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೇನೆ. ಟೋಟಲ್ ಆಗಿ ಆರ್ಚ್ ಆದ್ಮೇಲೆ 3 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಆರ್ಚ್ಗಿಂತ ಮುಂಚೆ 3 ಟೈಮ್ಸ್ ಲಾಕ್ ಮಾಡ್ಕೊಳ್ಬೇಕು ಬಟ್ಟೆಗೆ. ಸೊ ಇಲ್ಲಿ 3 ಟೈಮ್ಸ್ ಲಾಕ್ ಆದ್ಮೇಲೆ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದೀವಿ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋದು, ಮತ್ತೆ 4 ಚೈನ್ ಹಾಕೋದು, 3 ಟೈಮ್ಸ್ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ ನಾನು ಇನ್ನೊಂದು ಕಲರ್ ಥ್ರೆಡ್ ನ 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದೀನಿ. ಬಟ್ಟೆಗೆ ಫಸ್ಟ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕಿ ಫಸ್ಟ್ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕಿ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್. ಅದಾದ ನಂತರ ಸೆಕೆಂಡ್ ಲಾಕ್ ಕಾಣಿಸುತ್ತಲ್ಲ ಅಲ್ಲಿಗೆ ಇನ್ನೊಂದು ಲಾಕ್ ಮಾಡ್ಕೊಬೇಕು. ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ಕರಿತೀವಿ. ಬಟ್ಟೆಗೆ ನಾವು ಲಾಕ್ ಮಾಡ್ಕೊಂತೀವಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಇಲ್ಲಿಂದ 4 ಚೈನ್ ಮಾಡ್ಕೊಳ್ಳೋದು. 4 ಚೈನ್ ಮಾಡ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೋಬೇಕು. ನಾವಿಲ್ಲಿ ಸೆಕೆಂಡ್ ಟೈಮ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ 4 ಚೈನ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನಿಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ, ಮಿಕ್ಕಿದ 2 ದಾರ ಒಂದ್ ಮಾಡ್ಕೋಬೇಕು. ಅದಾದ್ಮೇಲೆ ಇಲ್ಲಿ 2 ಡಬಲ್ ಕ್ರೋಶೆ ಮಧ್ಯೆ ನಿಮ್ಗೆ ಹೋಲ್ ಗ್ಯಾಪ್ ತರ ಕಾಣಿಸುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ಒಂದು ತುಂಬಾ ಈಸಿ ಇದೆ. 4 ಚೈನ್ ಹಾಕೊಳ್ಳೋದು. 4 ಚೈನ್ ಹಾಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಗ್ಯಾಪ್ ಕಾಣಿಸುತ್ತೆ ನೋಡಿ, ಇಲ್ಲಿಗೆ ನಿಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡೋದು, ಮಿಕ್ಕಿದ 2 ದಾರ ಒಂದ್ ಮಾಡೋದು. ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಹೋಲ್ ಗ್ಯಾಪ್ ಕಾಣಿಸುತ್ತಲ್ಲ, ನೀಟಾಗಿ ಕಾಣಿಸುತ್ತೆ, ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಮತ್ತೆ 4 ಚೈನ್ ಸೂಜಿ ಮೇಲೆ ದಾರ ಸುತ್ಕೊಂಡು ಆ ಗ್ಯಾಪ್ ಅಲ್ಲಿ ನಿಡಲ್ ಹಾಕ್ಬೇಕು. ನಿಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡೋದು, ಮಿಕ್ಕಿದ 2 ದಾರ ಒಂದ್ ಮಾಡೋದು. ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಏನ್ ಗ್ಯಾಪ್ ಇದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಇದೇ ರೀತಿಯಾಗಿ 7 ಸಲ ನೀವು ಈ ರೀತಿಯಾಗಿ ಪೆಟಲ್ಸ್ ತರ ಮಾಡ್ಕೊಳ್ಬೇಕಾಗುತ್ತೆ ಆರ್ಚ್. ಸೊ ಅದಾದ್ಮೇಲೆ ನೋಡಿ ಲಾಸ್ಟ್ದು ನಮ್ಗಲ್ಲಿ ಸೆಕೆಂಡ್ ಬಟ್ಟೆಗೆ ಲಾಕ್ ಮಾಡ್ಕೊಂತೀವಲ್ಲ ಸಿಂಗಲ್ ಕ್ರೋಶೆ, ಸೆಕೆಂಡ್ ಸಿಂಗಲ್ ಕ್ರೋಶೆ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಲಾಸ್ಟ್ ಪೆಟಲ್ ಫಸ್ಟ್ ಬಿಡ್ಬೇಕು. ಫಸ್ಟ್ ಬಿಟ್ಟು ಸೆಕೆಂಡ್ ಲಾಕ್ಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮತ್ತೆ 3rd ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಬೇಕು. ಮತ್ತೆ 4 ಚೈನ್, ಲಾಕ್ ಇರೋ ಕಡೆ ಲಾಕ್. ಮತ್ತೆ ಈಗ 4 ಚೈನ್ ಮಾಡೋದು. 4 ಚೈನ್ ಮಾಡ್ಕೊಂಡು ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಫಸ್ಟ್ ಲಾಕ್ ಇದೆಯಲ್ಲ ಅದಕ್ಕೆ ಲಾಕ್. ಅದಾದ ನಂತರ ಸೆಕೆಂಡ್ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಸೆಕೆಂಡ್ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ 4 ಚೈನ್ ನೋಡಿ
4 ಚೈನ್ ಮಾಡ್ಕೊಳ್ಬೇಕು. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಸೆಕೆಂಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಮಿಕ್ಕಿದ 2 ದಾರ ಒಂದ್ ಮಾಡ್ಬೇಕು. ಈಗ ನೆಕ್ಸ್ಟ್ 2 ಡಬಲ್ ಕ್ರೋಶೆ ಮಧ್ಯೆ ಹೋಲ್ ಗ್ಯಾಪ್ ಏನ್ ಕಾಣಿಸುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗೋದು. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಕಡಿಮೆ ಸಮಯದಲ್ಲಿ ಗ್ರ್ಯಾಂಡ್ ಡಿಸೈನ್ ಬೇಕು ಅಂದ್ರೆ ಈ ಡಿಸೈನ್ ನೀವು ಟ್ರೈ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಬೇಗ ಆಗ್ಬಿಡುತ್ತೆ. ಸೆಕೆಂಡ್ ಸ್ಟೆಪ್ ಒಂದು ತುಂಬಾ ಈಸಿ, ತುಂಬಾ ಗ್ರ್ಯಾಂಡ್ ಆಗು ಕೂಡ ಕಾಣಿಸುತ್ತೆ. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಡಿಸೈನ್ ನ. ರಿಂಗ್ ಬೀಡ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗೇನೆ ಕಾಣಿಸುತ್ತೆ. ಸೊ ಲಾಸ್ಟ್ ಪೆಟಲ್ ನ ಸೆಕೆಂಡ್ ಲಾಕ್ ಏನಿರುತ್ತೆ ಬಟ್ಟೆಗೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ 3rd ಲಾಕ್ ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. ಬೇಕಿದಲ್ಲಿ ಸಿಂಗಲ್ ಕುಚ್ಚು ಬರೋ ರೀತಿ ಕೂಡ ಈ ಡಿಸೈನ್ ನೀವು ಮಾಡ್ಕೋಬಹುದು. ನಾನಿಲ್ಲಿ 2 ಕುಚ್ಚು ಬರೋ ತರ ಮಾಡ್ಕೊಂಡಿದೀನಿ. ಒಂದು ಆರ್ಚ್ ಅಕ್ಕಪಕ್ಕದಲ್ಲಿ 2 ಕುಚ್ಚು ಬರೋ ರೀತಿ ಮಾಡ್ಕೊಂಡಿದೀನಿ. ಈಗ ಮತ್ತೆ 4 ಚೈನ್ ಹಾಕಿ ನೆಕ್ಸ್ಟ್ ಲಾಕ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದ್ಮೇಲೆ 2-3 ಚೈನ್ ಎಕ್ಸ್ಟ್ರಾ ಹಾಕ್ಬೇಕು. ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿ ಮೇಲೆ ಕೇಳ್ಕೊಳ್ಬೇಕು. ಮೇಲೆ ಕೇಳ್ಕೊಂಡು ದಾರನ ಟೈಟ್ ಮಾಡಿದ್ರೆ ಆಯ್ತು, ನಾಟ್ ಆಗ್ಬಿಡುತ್ತೆ ಅಲ್ಲಿಗೆ. ಪ್ರತಿ ಸ್ಟೆಪ್ ಕೂಡ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಸೊ ಫೈನಲ್ ಆಗಿ ಈ ರೀತಿಯಾಗಿ ಕಾಣಿಸುತ್ತೆ ನನ್ನ ಡಿಸೈನ್. ಇದು ಆರ್ಚ್ ಬಂದು ತುಂಬಾ ಅಗಲವಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ಅಂದ್ರೆ ತುಂಬಾ ಪುಟ್ಟ ಕಟ್ಕೊಂಡಿದೀನಿ ಕುಚ್ಚು, ಆರ್ಚ್ ಅಷ್ಟೇ ಉದ್ದಕ್ಕೆ. ನಾನು ಮಧ್ಯದಲ್ಲಿ ಒಂದು ಸ್ಟೋನ್ ಚೈನ್ ನ ಕೂಡ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಬೇಕಿದ್ದಲ್ಲಿ ಸ್ಟಿಕ್ ಮಾಡ್ಕೊಳ್ಬಹುದು, ಬೇಡದಲ್ಲಿ ಸ್ಕಿಪ್ ಮಾಡ್ಬೋದು. ಇದು ಗೋಲ್ಡನ್ ಸ್ಟೋನ್ ಚೈನ್ ಇದು. ಸೊ ಹಾಗಾಗಿ ನಿಮ್ಗೆ ಅಷ್ಟು ಶೈನಿಂಗ್ ಕಾಣಿಸ್ತಾ ಇಲ್ಲ. ಡೈರೆಕ್ಟ್ ಆಗಿ ನೋಡುವಾಗ ಇನ್ನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿಯಾಗಿ ಕಾಣಿಸುತ್ತೆ ಫೈನಲ್ ಆಗಿ. ಸೊ ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತೆ ಹೊಸಬ್ರು ಯಾರಾದ್ರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.